ಬುಲೆಟಿನ್ಗೆ ಸ್ವಾಗತ. ನಾನು ಮನೋಜ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ಗೆ 5 ತಿಂಗಳ ಬಳಿಕ ಜಾಮೀನು ಸಿಕ್ಕಿತ್ತು. ಇದಾದ ನಂತರ ಜಾಮೀನು ಅರ್ಜಿಯನ್ನ ರದ್ದು ಮಾಡುವಂತೆ ರಾಜ್ಯ ಸರ್ಕಾರ ಸುಪ್ರೀಂ ಮೊರೆ ಹೋಗಿತ್ತು. ತಿಂಗಳ ಬಳಿಕ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದ್ದು, ಸದ್ಯ ಡೆವಿಲ್ನ ಶೂಟಿಂಗ್ ನಲ್ಲಿರುವಂತಹ ಥೈಲ್ಯಾಂಡ್ನಲ್ಲಿ ಡೆವಿಲ್ನ ಶೂಟಿಂಗ್ ನಲ್ಲಿರುವಂತಹ ದರ್ಶನ್ಗೆ ಡಬಡಬ ಶುರುವಾಗಿದೆ. ಯಾಕಂತ ಹೇಳಿದ್ರೆ ಇದೀಗ ತಿಂಗಳುಗಳ ಬಳಿಕ ಅರ್ಜಿ ವಿಚಾರಣೆ ನಡೀತಾ ಇದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ವಕೀಲ ವಾದವನ್ನ ಮಂಡಿಸ್ತಾ ಇದ್ದಾರೆ ಸಿದ್ಧಾರ್ಥ ಲೂಥ್ರಾ ಅವರು. ದರ್ಶನ್ ಪರ ವಾದ ಮಾಡಲು ಕೆಲವು ವಕೀಲರು ಹಿಂದೇಟನ್ನು ಕೂಡ ಹಾಕಿದ್ರು. ಸದ್ಯ ನಿರೀಕ್ಷಿತ ಚಿತ್ರವಾದಂತಹ ಡೆವಿಲ್ ಶೂಟಿಂಗ್ನಲ್ಲಿ ಥೈಲ್ಯಾಂಡ್ನಲ್ಲಿ ಬ್ಯುಸಿಯಾಗಿದ್ದಾರೆ ನಟ ದರ್ಶನ್. ಒಂದು ವೇಳೆ ತೀರ್ಪಿನಲ್ಲಿ ಜಾಮೀನು ರದ್ದಾದರೆ ಮತ್ತೆ ಬಂಧನಕ್ಕೆ ಒಳಗಾಗುವಂತಹ ಭೀತಿ ದಾಸನಿಗೆ ಒಂದು ಕಡೆ ಆದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಕ್ಕರೆ ದಾಸನಿಗೆ ಸ್ವಲ್ಪ ರಿಲೀಫ್ ಹಾಗೆ ನಿಟ್ಟುಸಿರು ಬಿಡುವಂತ ಕೂಡ ಆಗತ್ತೆ. ಈಗಾಗಲೇ ಜಾಮೀನಿನಲ್ಲಿರುವಂತಹ ದರ್ಶನ್, ಪವಿತ್ರ ಗೌಡ, ಪ್ರದೂಷ್, ಜಗದೀಶ್, ವಿನಯ್, ಲಕ್ಷ್ಮಣ್, ನಾಗರಾಜ್ ಸೇರಿದಂತೆ 7 ಜನರಿಗೆ ಇಂದು ಅಗ್ನಿ ಪರೀಕ್ಷೆ ಆಗ್ತಾ ಇದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗತ್ತೆ ಇವತ್ತಿನ ತೀರ್ಪು? ದಾಸನಿಗೆ ಬೇಲಾ ಅಥವಾ ಮತ್ತೆ ಜೈಲ ಅಂತದನ್ನ ಕಾದು ನೋಡಬೇಕಾಗಿದೆ.